ಲೈಫ್ ಸ್ಟೋರಿ ಚಾನಲ್ಗೆ. ಗಣೇಶ ಪೂಜಾ, ಗಣೇಶನ ವೆಲ್ಕಮ್ ಮಾಡೋಣ ಮನೇಲಿ. ಇದ್ರ ಮುಂಚೆ ಗಣೇಶನಿಗೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಪೂಜೆ ಮಾಡೋಕ್ಕೆ ಅಂತ ನೋಡಿದ್ರಿ. ಈ ವಿಡಿಯೋದಲ್ಲಿ ಗಣೇಶನ ಪೂಜಾನ ಯಾವ ಥರ ಮಾಡಿದ್ವಿ ಅಂತ ನೋಡಿ. ನಮ್ಮ ಗಣೇಶ ಬಂದುಬಿಟ್ಟ. ಗಣೇಶ ವೆಲ್ಕಮ್ ಪಾರ್ಟಿ ನಡೀತಾ ಇದೆ ಇವಾಗ. ಮಕ್ಕಳೆಲ್ಲ ಫುಲ್ ಖುಷಿ, ಫುಲ್ ಗಣಪತಿ ಬಪ್ಪ ಮೋರಿಯ, ಮಂಗಳ ಮೂರ್ತಿ ಮೋರಿಯ ಅಂತ ಹೇಳ್ತಿದ್ದಾರೆ. ಬನ್ನಿ ಇವಾಗ ನನ್ನ ತಂಗಿ ಗಣೇಶನಿಗೆ ಪೂಜೆ ಮಾಡಿ ಒಳಗಡೆ ಕರ್ಕೊತಾ ಇದ್ದೀವಿ. ಇವಾಗ ಅದು ಒಳಗಡೆ ಅಂದರೆ ಆ್ಯಕ್ಚುಲಿ ಏನಂದರೆ 11 ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿಲ್ಲ, ಎಕ್ಸಾಕ್ಟ್ಲಿ 11 ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಗಣೇಶನ ಕೂಡ ಸ್ವಲ್ಪ ಲೇಟಾಗೆ ತೊಗೊಂಬಿಟ್ಟು ಬಂದ್ವಿ. ಇನ್ನು ಮಕ್ಕಳೆಲ್ಲ ದಬ ಅಂತ ಗೌರಿ ಚಿಕ್ಕದಾಗಿದೆ ಅಲ್ವಾ, ತಟ್ಟೆಲಿ ಕೂರ್ತಾ ಇಲ್ಲ, ಫುಲ್ ಹಿಡ್ಕೊತಾ ಇಲ್ಲ. ಇನ್ನು ನನ್ನ ಮಗಳು ಮಂಗಳಾರ ಕಳಸ ಬೆಳಗ್ಬಿಟ್ಟು ಗಣೇಶನಿಗೆ ವೆಲ್ಕಮ್ ಮಾಡಿ ಇನ್ನು ಗಣೇಶನ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗಣಪತಿ ಬಪ್ಪ ಫುಲ್ ಖುಷಿ. ಗಣೇಶನ ತರೋದು ಅದು ಪೂಜೆ ನೋಡಿ ಮಕ್ಕಳು ಫುಲ್ ಹ್ಯಾಪಿಯಾಗಿ. ಇನ್ನು ನಮ್ಮ ಮನೆಯ ಮಗ ಗಣೇಶ ಪೂಜೆನ ಮಾಡ್ತಾ ಇದ್ದಾನೆ. ಮಕ್ಕಳೆಲ್ಲ ಫುಲ್ಲು ನೋಡಿ. ನನ್ನ ತಂಗಿ ಪಾಪು, ಚಿಕ್ಕ ಪಾಪು ನೋಡು, ಗಣೇಶನ ಪೂಜೆನ ಕಣ್ಣೇ ಮಿಟಕಿಸ್ತೆ ನೋಡ್ತಿದ್ದಾಳೆ. ಏನಂದರೆ ನಾ ಆ್ಯಕ್ಚುಲಿ ಹಂಗೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಮ್ಯೂಸಿಕ್ ಹಾಕಿದ್ರೆ ಮತ್ತೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ವಾಯ್ಸ್ ಓವರ್ ಕೊಡೋಣ ಅಂತ ಕೊಟ್ಟೆ. ತುಂಬ ಚೆನ್ನಾಗಿತ್ತು, ಬಟ್ ಮ್ಯೂಸಿಕ್ ಆ್ಯಡ್ ಆಗಿಬಿಟ್ಟಿದೆ. ಏನು ಮಾಡೋದು, ಗಣೇಶನ ಪೂಜೆ ಮಾಡೋದಲ್ಲದೆ ಗಣೇಶನಿಗೆ ಡ್ಯಾನ್ಸ್ ಮಾಡಿ ಇಂಪ್ರೆಸ್ ಮಾಡಬೇಕಂತೆ ಅಂತ ಮಕ್ಕಳಿಗೆ ಹೇಳ್ಬಿಟ್ಟಿದೆ. ಯಾವಾಗ ಮಾಡೋದು ಡ್ಯಾನ್ಸು ಅಂತ. ಗಣೇಶ ನನ್ನ ತಂಗಿ ಒಂದು ಕಡೆಗೆ ಕುಕ್ಕಿಂಗ್ ಮಾಡ್ತಿದ್ದಾಳೆ, ನಾವು ಒಂದು ಕಡೆಗೆ ಗಣೇಶನಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀವಿ. ಇನ್ನು ಈ ಗಣೇಶನ ಪೂಜೆ ಮುಗಿದ ತಕ್ಷಣ ಎಲ್ಲರೂ ಹೊಟ್ಟೆ ಹಸಿವಲ್ವ, ಬೆಳಗ್ಗೆಯಿಂದ ಎಲ್ಲರೂ ಉಪವಾಸದಿಂದ, ಮಕ್ಕಳು ಕೂಡ ಏನೂ ತಿಂದಿಲ್ಲ. ಪೂಜೆ ಕಂಪ್ಲೀಟ್ ಆಗಿದ ತಕ್ಷಣವೇ ಎಲ್ಲರೂ ತಿನ್ನೋದು. ಆಮೇಲೆ ನೋಡಿ ನನ್ನ ತಂಗಿ ಮಕ್ಕಳು ಮಂತ್ರ ನೋಡಿ ಯಾವ ಥರ ಹೇಳ್ತಿದ್ದಾರೆ, ಬಟ್ ಅದನ್ನು ಹಾಕೋಕ್ಕೆ ಆಗೋಲ್ಲ. ಯಾಕಂದರೆ ಸಾಂಗ್ ತುಂಬ ಜೋರಾಗಿ ಇಟ್ಬಿಟ್ಟಿದ್ವಿ. ಆಮೇಲೆ ನೆನಪಾಯಿತು ನನಗೆ, ಸಾಂಗ್ ಆ್ಯಡ್ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಗಣೇಶ ನೋಡಿ, ಎಲ್ಲರೂ ಕೈ ಮುಕ್ಕೊಂಬಿಡಿ. ನಿಮಗೂ ಎಲ್ಲ ವಿಘ್ನಗಳ ನಿವಾರಿಸು ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಗಣೇಶ ಹಬ್ಬನ ಕಂಪ್ಲೀಟ್ ಮಾಡೋ ಥರ ಆಯ್ತಪ್ಪ. ಈ ಗಣೇಶ ಹಬ್ಬದ ವಿಡಿಯೋ ಸ್ವಲ್ಪ ಲೇಟಾಗಿದೆ, ಸ್ವಲ್ಪ ಅಲ್ಲ ಜಾಸ್ತಿ, ಸ್ವಲ್ಪ ನೆಕ್ಸ್ಟ್ ಇಯರ್ ಬಿಫೋರು ಹಬ್ಬ ಆಗಿದ್ದು ಮಾರನೇ ದಿವಸನೇ ಹಾಕ್ಬಿಡ್ತೀನಪ್ಪ ವಿಡಿಯೋ, ಲೇಟ್ ಮಾಡಲ್ಲ. ಏನು ಮಾಡೋದು, ಎಡಿಟಿಂಗಲ್ಲೆಲ್ಲ. ಇನ್ನು ಮಂಗಳಾರತಿ ಅದು ಮುಗಿಸ್ಕೊಂಡೆ ಡೈರೆಕ್ಟು ಊಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಊಟ ಮಾಡ್ತಾ ಹೇಳ್ತಾ ಇದ್ದೆ, ಊಟ ಮಾಡೋದು ಒಂದು ವೀಡಿಯೋ ಮಾಡು ಅಂದರೆ ನನ್ನ ತಂಗಿಯರೆಲ್ಲ ರೇಗಿಸ್ತವ್ರೆ. ಏನು ಊಟ ಮಾಡ್ತಾಯಿದ್ದೀಯ, ಅಡುಗೆ ಮಾಡಿದ್ದು ನಾವು ತಿಂತಾ ಇರೋದು ನೀನು ಅಂತ ರೇಗಿಸ್ತವ್ರೆ. ಹಾಗೆ ಅದು ಮುಗಿಸ್ಕೊಂಡು ಮತ್ತೆ ಸಂಜೆನೂ ರೆಡಿ ಆಗಿಬಿಟ್ಟು ದೇವರಿಗೆ ಪೂಜೆ ಮಾಡಿ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮಕ್ಕೆ ಎಲ್ಲರನ್ನ ಕರೆದಿದ್ದೆ ಮನೆ ಹತ್ರನೇ. ಎಲ್ಲರೂ ಬಂದರು, ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಂತೂ ಇಂತೂ ಗಣೇಶ ಹಬ್ಬನ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ವಪ್ಪ. ಈ ಗಣೇಶ ಹಬ್ಬ ಮುಂಚೆ ಎಲ್ಲ ನಾವು ಮಾಡ್ತಿರ್ಲಿಲ್ಲ. ಏನಂದರೆ ಗಣೇಶ ಹಬ್ಬ ಟೈಮಲ್ಲೇ, ಗಣೇಶ ಹಬ್ಬದ ದಿವಸನೇ ನನ್ನ ಮಗ ಹುಟ್ಟಿದ್ದಾನೆ. ನನ್ನ ಮಗ ಹುಟ್ಟುವಾಗ ಹೋಗಿ ಇನ್ನೇನು ಗಣೇಶ ಹಬ್ಬ ಬೆಳಗ್ಗೆ ಗಣೇಶ ಇದೆ, ಇವತ್ತು ಗೌರಿ ಇದೆ, ಹೋಗ್ಬಿಟ್ಟು ಗಣೇಶನ ತಂದುಬಿಟ್ಟು ಮನೇಲಿ ಇಟ್ಟಿದ್ದೀನಿ ಅಷ್ಟೇ. ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗೋಯ್ತು. ಆವಾಗಲೇ ಅಂದ್ಕೊಂಡೆ, ನನಗೆ ಗಂಡು ಮಗು ಹುಟ್ಟಿದರೆ ನಾನು ಪ್ರತಿ ವರ್ಷವೂ ಗಣೇಶನ ಕೂರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನನ್ನ ಮಗ ಹುಟ್ಟಿದಾಗಿಂದ ಇವಾಗ ನನ್ನ ಮಗಂಗೆ 13 ವರ್ಷದಿಂದನೂ ನಾನು ಗಣೇಶನ ಕೂರಿಸ್ತಿದ್ದೀನಿ. ನಮ್ಮ ಪುಟ್ಟ ಗಣೇಶ ಹೆಂಗಿದ್ದಾನೆ ಅಂತ ಎಲ್ಲರೂ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಓಕೆನಾ? ಬಟ್ಟು ಗಣೇಶನಿಗೆ ಏನೆಲ್ಲ ಇಷ್ಟ, ಗಣೇಶನಿಗೆ ಮೋದಕ ಎಲ್ಲನೂ ಮನೇಲೇ ಪ್ರಿಪೇರ್ ಮಾಡಿದ್ದೀವಿ. ಪ್ರತಿ ವರ್ಷ ಏನಾದರೆ ಕೆಲ್ಸಕ್ಕೆ ಹೋಗ್ತಾಯಿದ್ನಾ, ಇನ್ನು ಟೈಮ್ ಸಾಕಾಗಲ್ಲ ಅಂತ ಎಲ್ಲ ಅಂಗಡಿಯಲ್ಲೇ ತೊಗೊಂಬಂದುಬಿಡ್ತಾಯಿದ್ದೆ. ಈ ವರ್ಷ ಅಂತೂ ವರಮಹಾಲಕ್ಷ್ಮಿ ಆಗಲಿ, ಗಣೇಶ ಹಬ್ಬ ಆಗಲಿ, ಎಲ್ಲ ಪ್ರತಿಯೊಂದು ಅಡುಗೆನೂ ನಾವು ಮನೇಲೇ ಈ ವರ್ಷ ಮಾಡಿದ್ದು. ಒಂದೂ ಆಚೆಯಿಂದ ತರೋದು ಬೇಡ ಅಂತ. ಆಮೇಲೆ ಸಂಜೆ ನನ್ನ ತಂಗಿಯವ್ರಿಗೆ ಇಬ್ಬರಿಗೂ ಅರಿಶಿನ ಕುಂಕುಮ ಕೊಟ್ಟೆ. ಆಮೇಲೆ ಬರ್ತಾಯಿದ್ರು ಮನೆಗೆ. ಅಂದರೆ ಅಕ್ಕಪಕ್ಕ ಜನಗೆಲ್ಲ ಹೇಳಿದ್ನಲ್ವ ಸ್ವಲ್ಪ ಬರೋಕ್ಕೆ, ಅವ್ರಿಗೂ ಬರೋಕ್ಕೆ ಹೇಳಿದೆ. ಇನ್ನು ಸಂಜೆ ಎಲ್ಲ ಮುಗಿಸ್ಕೊಂಡು ಸಂಜೆಯ ಊಟ ಮಿಕ್ಕಿರೋದೆಲ್ಲ
ತಿನ್ನೋಕ್ಕೆ ರೆಡಿ ಮಾಡಿಕೊಂಡು ಕೂತ್ಕೊಂಡು ತಿಂತಾ ಇದ್ದೀವಿ ಎಲ್ಲರೂ. ಇದು ತಿಂದ್ಬಿಟ್ಟು ಮತ್ತು ಇನ್ನೇನು ನಾವು ಇವಾಗ 11 ಟೈಮ್ ಚೆನ್ನಾಗಿದೆ ಮತ್ತೆ ವಿಸರ್ಜನೆ ಮಾಡೋಕ್ಕೆ ಗಣೇಶನ. ಅದಕ್ಕೆ ಸ್ವಲ್ಪ ಎಲ್ಲ ಊಟ ತಿಂದ್ಬಿಟ್ಟು ಮತ್ತೆ ರೆಡಿಯಾಗಿ ಗಣೇಶನ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಯಾಕಂದರೆ ನಾವು ಖಾಲಿ ಹೊಟ್ಟೆಯಿಂದ ಗಣೇಶನ ವಿಸರ್ಜನೆ ಮಾಡಬಾರ್ದು ಅಂತ. ಗಣೇಶನ ಕಥೆಯಲ್ಲಿ ಇದೆ ಇದು ಡೀಟೇಲ್ಸ್ ಎಲ್ಲ. ನಾನು ಗಣೇಶಂದು ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಕೂಡ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಅಲ್ಲ, ಕತೆ ಬುಕ್ ಇದೆ. ಅದನ್ನು ತೊಗೊಂಡು ಅದ್ರ ರೂಲ್ಸ್ ಪ್ರಕಾರನೇ ಮಾಡಿದ್ದೀವಿ ಎಲ್ಲನೂ. ಪೂಜೆ ಆಗಲಿ, ಫುಡ್ ಆಗಲಿ ಎಲ್ಲನೂ ಅಷ್ಟೇ, ಪ್ರತಿಯೊಂದೂ ಶಾಸ್ತ್ರ ಪ್ರಕಾರ ಮಾಡಿದ್ದೀವಿ. ಆದ್ರೂ ಈ ವರ್ಷ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಗಣೇಶ ಹಬ್ಬ, ಗೌರಿ ಹಬ್ಬ, ನಮ್ಮನೆಗೆ ಲಕ್ಷ್ಮೀ ಅಂದರು ಬಂದಿದ್ದಾರೆ. ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಿಬಿಟ್ಟು ಅವರು ಇನ್ನೇನು ಊರಿಗೆ ಹೋಗ್ಬಿಡ್ತಾರೆ ನಾಳೆಗೆ. ಮನೆ ಎಲ್ಲ ಖಾಲಿ. ಗಣೇಶ ಊರಿಗೆ ಅವ್ರು ಹೋಗ್ತಾರೆ, ಇನ್ನು ನನ್ನ ತಂಗಿಯರು ಊರಿಗೆ ಅವ್ರು ಹೋಗ್ತಾರೆ. ಇನ್ನು ನನ್ನ ಕೆಲಸ, ಮಕ್ಕಳು ಸ್ಕೂಲು, ಡೈಲಿ ರೊಟೀನ್ ಏನಿರುತ್ತೋ ಅದೇ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬನ್ನಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ನನ್ನ ತಂಗಿ ಮಗಳು ನೋಡಿ ವಿಡಿಯೋ ಆನ್ ಮಾಡಿದರೆ ಸಾಕು ಫುಲ್ ವಿಡಿಯೋ. ಇವಳು ನೋಡಿದ್ದೀರಾ ಅನಿಸುತ್ತೆ ಎಲ್ಲ ಶಾರ್ಟ್ಸ್ ವಿಡಿಯೋದು. ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ, ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಳೆ. ಸ್ಟೆಪ್ ಹೇಳ್ಕೊಡೋದೇ ಬೇಡ, ಅವಳೇ ಎಲ್ರಿಗೂ ಸ್ಟೆಪ್ ಹೇಳ್ಕೊಡ್ತಾಳೆ, ಆ ಥರ ಮಾಡ್ತಾಳೆ. ಇನ್ನು ನಾವೆಲ್ಲ ಊಟ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದಿದ್ದವ್ರಿಗೆಲ್ಲನೂ ಊಟ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಬಾಯ್.